ಕೋಟಿ ಕೋಟಿ ಸಾಲ ಇದ್ದರೂ ಸಂಪೂರ್ಣವಾಗಿ 21 ದಿನದೊಳಗಾಗಿ ಪರಿಹಾರ ತೀರಲು ಈ ಒಂದು ಬಾಳೆ ಗಿಡದ ಕೆಳಗಡೆ ಈ ವಸ್ತುವನ್ನು ಇಟ್ಟು ಭಕ್ತಿಯಿಂದ ಗಂಭೀರವಾಗಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಪ್ರತಿಯೊಂದು ಕಷ್ಟದ ಜೊತೆಗೆ ಆರ್ಥಿಕ ಸಮಸ್ಯೆ ಜೊತೆಗೆ ಸಾಲಗಳು ತೀರೋಗುತ್ತೆ. ಈ ಒಂದು ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು, ಬಾಳೆ ಎಲೆದ ಕೆಳಗಡೆ ಏನಿಡಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ರೂ ಕಠಿಣವಾದ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು 100ಕ್ಕೆ 100ರಷ್ಟು ಸ್ವತಃಸಿದ್ಧವಾಗಿ ನೀಡುತ್ತಾರೆ. ರಘುನಂದನ್ ದೀಕ್ಷಿತರು ತಿಳಿಸಿರುವ ಹಾಗೆ, ಸಾಲದ ಒತ್ತಡದ ಸಮಸ್ಯೆಯಿಂದ ಬೆಂದು ಬಳಲಿ ಬಾಳುತ್ತಾ ಇರುವವರಿಗೆ ಬಾಳೆ ಗಿಡದ ಬುಡದಲ್ಲಿ ಈ ಒಂದು ಕೆಲವು ತಂತ್ರಗಳನ್ನಿಟ್ಟು ಪರಿಹಾರ ಮಾಡುವುದರಿಂದ ಸಕಲ ಸಮಸ್ಯೆಗೂ ಪರಿಹಾರ ಅನ್ನುವುದು ಆಗುತ್ತದೆ. ಯಾವ ವಸ್ತುವನ್ನು ಇಡಬೇಕು ಅಂತ ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ 5 ಇಂಚು ಹಳ್ಳವನ್ನು ತೆಗೆದು ಅದಕ್ಕೆ ನೀರನ್ನು ಹಾಕಿ ಅರಿಶಿಣವನ್ನು ಅದಕ್ಕೆ ಹಾಕಿ 3 ಬೆಳ್ಳುಳ್ಳಿಗಳನ್ನು ಹಾಕಬೇಕು, 3 ಲವಂಗಗಳನ್ನು ಹಾಕಬೇಕು, 3 ಕಲ್ಲುಪ್ಪು ಪುಡಿಗಳನ್ನು ಹಾಕಬೇಕು. ಅದರ ಜೊತೆಗೆ ಧನಾಧಿಪತಿಯ ಕವಡೆಗಳನ್ನು ಹಾಕಬೇಕು. ಧನಾಧಿಪತಿಯ ಕವಡೆಗಳನ್ನು ಹಾಕಿದ ನಂತರ ಮಣ್ಣನ್ನು ಮುಚ್ಚಿ ಅದಕ್ಕೆ ಅರಿಶಿಣ, ಕುಂಕುಮ, ಧೂಪ, ದೀಪ, ಆರತಿಯನ್ನು ಮಾಡಿ 5 ರೂಪಾಯಿ ನಾಣ್ಯವನ್ನು ಮೇಲಿಟ್ಟು ಕಷ್ಟದ ಸಮಸ್ಯೆಗಳು, ಸಾಲದ ಒತ್ತಡಗಳು ಕೋಟಿಗಟ್ಟಲೆ ಇರುವುದು ಪರಿಹಾರ ಆಗಬೇಕು. ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡಿದ್ರು ಪರಿಹಾರ ಆಗಬೇಕು, ಸಾವಿರಾರು ರೂಪಾಯಿ ಸಾಲ ಮಾಡ್ಕೊಂಡಿದ್ರು ಪರಿಹಾರ ಆಗಬೇಕು ಅಂತ ಹೇಳಿ ನೀವು ಈ ಪೂಜೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಹೇಳ್ತೀನಿ, ಹಣದ ಅರಿವು ಅನ್ನುವುದು ಯಾವುದಾದರೂ ಒಂದು ಮೂಲದಿಂದ ಖಂಡಿತವಾಗಿಯೂ ಬಂದೇ ಬರುತ್ತೆ. ಈ ಪೂಜೆ ಮಾಡುವಾಗ ಸಂಕಲ್ಪ ಅನ್ನುವುದು ತುಂಬಾ ಮುಖ್ಯ. ಭಕ್ತಿ, ಸಂಕಲ್ಪ, ಶ್ರದ್ಧೆ ಇದ್ದಾಗ ಈ ಪೂಜೆ ಖಂಡಿತವಾಗಿಯೂ ನೆರವೇರುತ್ತದೆ. ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ ಕವಡೆಗಳನ್ನು ಕೇಳಿ ಪಡೆದುಕೊಳ್ಳಿ. ತುಂಬ ಕಷ್ಟದಲ್ಲಿದ್ದವರಿಗೆ ಉಚಿತವಾಗಿ ಕವಡೆಗಳನ್ನು ಪೂಜೆ ಮಾಡುತ್ತಾರೆ ಮತ್ತು ನಿಮಗೆ ಕಳುಹಿಸಿಕೊಡುತ್ತಾರೆ. ಇವತ್ತೇ ಫೋನ್ ಮಾಡಿ, ಸ್ವಲ್ಪನೇ ಇರೋದು.